ದ್ರೌಪದಿ ಇದ್ದಿದೆ ಇದ್ದಾಗ ಪಾರ್ವತಿ ಏನು ಬಸವಾಸುರ ಬೆನ್ನು ಹತ್ತದಾಗ ಇವರೆಲ್ಲ ಹೆಂಗಸರು ಎಲ್ಲಿ ಹೋಗಿದ್ರು ಕುಳ್ಳ ಇದಕ್ಕ ಕುಳ್ಳ ಈಗ ಸಿಗದಾಗತ್ತ ಬುಟ್ಟಿ ತಗೊಂಡು ಕುಳ್ಳ ಇಲ್ಲ ಹೋಗಿದ್ವಿ ಗಂಡನ ಕೇಳಿ ಹೆಣ್ಮಗಳ ಯಾವಾಗ ಬಂದು ಆಕಿನ ಪ್ರಾಣ ಉಳಿಸ ಪಾರ್ವತಿ ಪರಮಾತ್ಮ ಬಂದು ಕಾಲಿಗೆ ಬಿದ್ದು ಬೇಡ್ಕೊಳಕತ್ತು ಎಷ್ಟು ಪಾದಕ್ಕ ಏನಾರ ಮಾಡಿ ನನ್ನ ಮಾನ ಉಳಿಸಪ್ಪ ಅಂತ ಬೇಡ್ಕೊಂಡ್ರು ಮತ್ ಬೇಡ್ಕೊಂಡಾಗ ಯಾವಾಗ ಏನ್ ಮಾಡ್ತಾವ ಮೋಹಿನಿ ರೂಪ ಧಾರಣ ಮಾಡ್ಕೊಂಡು ಕಾಣಕಾಲ ಉತ್ತತ್ತಿ ಅನ್ನುವಂತ ಆಟ ಯಾರ್ದಿಂದ ಅಂದ್ರೆ ಕಾಣಕಾಲ ಉತ್ತತ್ತಿ ಸಣ್ಣ ಹುಡುಗರು ಆಡ್ತಿರ್ತಾವ್ರಿ ಇಲ್ಲಿಗೆ ಬಂದು ಸಂಗಯ ಇಲ್ಲಿಗೆ ಬಂದು ಸಂಗಯ ಇಲ್ಲಿಗೆ ಬಂದು ಸಂಗಯ ಅಂತ ಆ ವಿಷ್ಣು ದೇವನೇ ಆಡ್ಸ್ಯಾನು ಕಾಣಕಾಲ ಉತ್ತತ್ತಿ ಆಟ ಸಂಶಯ ಉಂಟದ್ರಿ ಭಸ್ಮಾಸುರ ಯಾಕೆ ಇದು ಮಾಡ್ಬೇಕು ಏನ್ ಮಾಡ್ಬೇಕಾಯ್ತು ಅವ ಬೇಟಕ್ ಹೋಗಿದ ಪರಮಾತ್ಮನ ಬಲ್ಲಿ ತಪಸ್ಸೆ ಮಾಡಿ ಬೇಟಕ್ ಹೋಗ ನಾನು ನೋಡಪ್ಪ ನೀ ಸ್ವರ್ಗದಾಗಿದ್ದಿ ನೀನೆ ಪೂಜೆ ಮಾಡೋರು ಬಹಳ ಮಂದಿರ ನಮ್ಮ ಅವ್ ಕುಡು ಏನ್ ಬೇಡ್ತಿ ಬೇಡನ ಅವನ್ ಬೇಡನವ ಕೆಳಗೆ ಪೂಜೆ ಮಾಡ್ತೀನಿ ಕಾಯಿ ಹೊಡಿತೀನಿ ಹೆಂಗ ಬ್ಯಾರೆ ತಿಳ್ಕೊಂಡು ಗೆಸಿಂದ ವಿಷ್ಣು ಹಚ್ಚಿ ಸವಾರ್ ಮಾಡ್ಸಳ ಯಾರಿಗೆ ಭಸ್ಮಾಸುರ ಅವಾಗ ನಿಮ್ ಹೆಣ್ಮಕ್ಳ ಶ್ರೇಷ್ಠ ಇದ್ರ ಹೆಣ್ಮಕ್ಳು ರೂಪ ಧಾರಣ ಮಾಡ್ಕೊಂಡು ಕೈಯಾಗ ಒಂದು ಏನಿರ ಕೊಡಿ ಕೊಡ್ಲಿಯರ್ ಹಿಡ್ಕೊಂಡು ಬರ್ಬೇಕಾಗಿತ್ತು ಯಾಕ್ರಿ ಕಡೆಗೆ ಬೇಡ ಶಂಕ ಬೇಡ ಏನೂ ಬೇಡ ಕಡೆಗೆ ಒಂದು ಕೊಡ್ಲಿಯರ್ ಹಿಡ್ಕೊಂಡು ಕರಿಬೇಕಾಗಿತ್ತು ಅವ್ರಿಗೆ ಭಸ್ಮಾಸುರ್ಗೆ ಬಿಡ್ರಿ ಯಾವ್ದೋ ಇದು ಇರ್ತದಲ್ಲ ಯಾವ ಲೆಕ್ಕದ ಮ್ಯಾಗ ನೀನು ಹೆಣ್ಣು ಹೆಚ್ಚಲಾಕತ್ತಿದ್ ನೀನು ಯಾವುದು ನನಗೆ ಸೂಸಾಗಲಾಗತ್ತದ ಬಾಯಿ ಮುಚ್ಚಿ ಹೋಗಿ ಮಾಡ್ತಾರೆ ಹೋಗಿ ಮಾಡ್ತಾರೆ ಹರ್ಕೊಂಡು ನೋಡುವ ಉಪರಾತಿ ಪ್ರತಿಬಂಧ ಮೂರು ದಿನದ ದಾರಿ ಕಟ್ಟಿದ ಮೂರು ದಿನದ ದಾರಿ ಕಟ್ಟಿದ ಬಂಜಿ ಮಗ ಒಬ್ಬ ಬಹದ್ದೂರ ಹೊಂಟಾನ ಬಂಜಿ ಅಂದ್ರೆ ಏನ್ರಿಪ್ಪ ಹಡಿಲಾರ ವಸ್ತುಕ್ಕ ಬಂಜಿ ಅಂತ ಕರೀತಾರ ಲೌಕಿಕದಾಗ ಅವ ಹ್ಯಾಂಗ ಹೊಂಟಾನ್ರಿ ಹಡಿಲಾರ ಹೆಣ್ಮಗಳು ಹೊಟ್ಟಿಲ್ಲ ಒಬ್ಬ ಮಗ ಹುಟ್ಟ್ಯಾನ ಹೌದು ಬಹದ್ದೂರ ಅಂತ ಕರಿತಿದ್ರತ್ತ ಅವನಿಗೆ ಎಲ್ಲಾರು ಇದು ನೋಡಿ ಯಾವ ಬೈಲಕತ್ತಾನ ಶುದ್ಧ ಮೂರ್ಖ ಅಂತ ಹೇಳ್ತಾನ ಕವಿ ಹೌದಪ್ಪ ಯಾಕಂದ್ರೆ ಇದು ಅಧ್ಯಾತ್ಮದ ತಂಗಿ ಬಾಜಾರ್ ಹೊಂಟಾನ ಅವನು ಮತ್ತ ಈಗ ನೋಡಿ ಏನ್ರಿಪ್ಪ ಆ ಗುರುಬಂದ್ ಮಾಡಕತ್ತಾರ ಅವ್ರು ದೀಕ್ಷಾ ಕೊಡಕತ್ತಾರ ಅಲ್ಲಿ ಅವ್ರು ಮಾಡೋರು ಹೊರಗಿದ್ರು ಸಾಹೇಬ್ರು ಮಂತ್ರ ಬರೋದ್ರೆ ಇವಾಗ ಅಂದ್ರ ಹಡಿಲಾರ ಹೆಣ್ಮಗಳು ಎದುರಿಗೆ ಬಂದಳಪ್ಪ ಅಂತಂದ್ರ ಈಕಿನೇ ಸೇರಂಗಿಲ್ಲ ಏನಂತ ಏನಾರ ಲಗ್ನಕ್ಕಾರ ಹೊಂಟಿದ್ವಪ್ಪ ಅಂತಂದ್ರ ಅದು ಹಡಿಲಾರ ಹೆಣ್ಮಗಳು ಎದುರಿಗೆ ಹೊಂಟಿರ್ಬೇಕು ಈಕೆ ಈ ಕಡೆ ಆ ಲಗ್ನಕ್ಕೆ ಹೊಂಟಿರ್ಬೇಕು ಅವ ಏನಂತ ಹೆಣ್ಮಗಳು ಯವ್ವ ಗೋಟ್ರಾಣಿ ಎದುರಿಗೆ ಬರ್ತಾಯವ ನಮಗೆ ಕೆಲಸನೇ ಆಗಂಗಿಲ್ಲ ಯಾಕೆ ಸೇರಲ್ಲ ಇವ್ರು ಹೆಣ್ಮಕ್ಳಿಗೆ ಹಡಿಲಾರ ಹೆಣ್ಮಗಳು ಅಕ್ಕಿ ಹೆಣ್ಣೆ ಅದ ಈಗಿನ ಹೆಣ್ಮಗಳೇ ಅದ
ಹೆಣ್ಮಕ್ಳಿಗೆ ಸೇರಂಗಿಲ್ಲ ಅಂತಕ್ಕೆ ಹೊಟ್ಟಿನ ಮಗ ಹೊಟ್ಟೆನ ಅವನ ಹೆಸರು ಬಹಾದೂರ ಅಂದಾರತ್ತ ಇದು ನೋಡಿ ಯಾವ ಬೈಲಕತ್ತ ಒಳಗಿಂದ ಒಳಗ ಅವನಂತ ಮೂರ್ಖ ಯಾವ ಇಲ್ಲ ಜಗತ್ತಿನೊಳಗ ಹೇಳ್ತಾನೆ ನೋಡೋರು ಏನ್ ಹೇಳ್ತಾರೆ ಯಾಕಂದ್ರೆ ಅಧ್ಯಾತ್ಮದ ಖ್ಯಾಲಿ ಅದು ಗಣಪತಿ ವಿಷಯ ಕೇಳ್ಯಾರ ಗಣಪತಿಗೆ 11 ದಿವಸ 9 ದಿವಸ ಕುಂದಿರ್ತಾರ ಕುಂದ್ರಿಸಿ ಒಯ್ದು ಮತ್ ನೀರಾಗ ಹೋಗಿತಾರ ಏನ್ ಕಾರಣಕ್ಕೆ ಹೋಗಿತಾರ ಯಾರ್ದಾರ ಶಾಪ್ ಆಗ್ಯದೇನೋ ಆ ಗಣಪತಿ ಅದಕ್ಕೆ ಹೇಳ್ತಾರ ಅಂದ್ರ ಗಣಪತಿ ಮೂರ್ತಿ ತಯಾರಾಗ್ಬೇಕಾದ್ರೆ ಅದ್ರಲ್ಲೇ ತಯಾರಾಗ್ಯಾರ ಪಾರ್ವತಿ ಮೇವಿ ಹೆವರಿನಿಂದ ಮಣ್ಣಿಲೆ ತಯಾರು ಮಾಡ್ಯಾವ ಗಣಪತಿ ಮಣ್ಣಿಲೆ ತಯಾರು ಮಾಡೋದ ತಿಳ್ಕೊಂಡು ಮಣ್ಣಾಗ ಹೋಗಿ ಕೂಡಲೇ ತಿಳ್ಕೊಂಡು ನೀರಾಗ ಹೋಗಿ ನೀರು ಹೊರಗೆ ಕೂಡಲೇ ಬರೀ ಮಣ್ಣಾಗ ಕೂಡ ಯಾವ ಮೂರ್ತಿ ಮಣ್ಣಿನಿಂದ ತಯಾರಾಗ್ಯಾವಪ್ಪ ಅಂದ್ರೆ ಮಣ್ಣಾಗ ಹೋಗಿ ಕೂಡ್ಲಿ ಜೀವದ ಮೂರ್ತಿಗೆ ಯಾರು ಭೇಟಿ ಅದಕ್ಕೆ ಹೋಗಿ ಹೋಗ್ಕಟ್ರಿ ಅದಕ್ಕೆ ಸಿಕ್ಕಲ್ಲಿ ಕಾಲೇ ಹೋಗಿ ಹೋಗ್ಕಂಡ್ಯಾವಂದ್ರ ಅರ್ಧ ಕಿಲೋ ಗಣಪತಿ ಇದ್ರೆ ಬಂಗಾರದು ಬಂಗಾರ ಬಿಗಡ್ತಾನ್ರಿ ನೀರಾಗ ಬಗ್ಗಡಂಗಿಲ್ಲ ಬಂಗಾರ ಮುಟ್ಟಾತ್ಮ ಮಣ್ಣಿನ ಗಣಪತಿ ಒಯ್ದು ಹೋಗ್ಕಟ್ರಿ ನೀರಾಗ ಏನಾದ್ರು ಹೋಗಿ ನೀವು ಈ ಪುಣಾದೊಳಗೆ ಒಂದು ಗಣಪತಿ ಅದ ಗಣಪತಿ ಏಟದದು ಬೇಸ್ ಒಂದು 5-6 ಫೂಟ್ ಎತ್ತರಿಗೆ ಆ ಗಣಪತಿ ಏನ್ ಮಾಡ್ತಾರ ವರ್ಷ ಮೆರೆಸ್ತಾರ ಮೆರೆಸಿ ಹೋಗಿ ಮತ್ತ ಕಾಂಜನಾಗ ಇಡ್ತಾರ ಎಲ್ಲರೂ ಒಯ್ದು ಹೋಗ್ಕಟ್ರಿ ನೀರಾಗ ಯಾರು ಇನ್ನ ಹೋಗಿ ನೋಡಿದ ಪುಣಾದಾಗ ಆದ ಗಣಪತಿ ಮತ್ತೆ ಎಷ್ಟೊಂದ್ ಮಂದಿ ಗಣಪತಿ ಮಾಡತ್ತ ಸಪ್ರೇಟ್ ಮಾಡ್ರ ಗಣಪತಿ ಮಾಡ್ನಾಗ ಇಡ್ಲಾಕತ್ತಾರ ಮತ್ತ ಅವ್ ಗಣಪತಿ ಯಾಕೆ ಇಡ್ಲಾಕತ್ತಾರ ಮಾಡ್ನಾಗ ಈಗ ಹೋಗ್ತಾವ ಹೇಳಕತ್ತಾವ ಮಾಡಿ ನೀರಾಗ ಹೋಗ್ತಾರ ಹಂಗೇನ್ ಏನು ತಂಗಿ ಗಣಪತಿ ಯಾವ ಶಾಪನೂ ಆಗೇ ಇಲ್ಲ ಆ ಗಣಪತಿ ಅನ್ನುವಂತ ವಿಷಯ ಬೇರೆ ಅದಕ್ಕೆ ಏನ್ ಹೇಳ್ತಾರ ಕವಿ ಏ ತಲೆ ಬೋಸಿಕೊಂಡು ಬೆಳ್ಳುಳ್ಳ ಕೈಗೆ ಬರ್ತಾಳ ಭಾವಕ ಹೊರಗೆ ಹಾಲಿಗೆ ಥೊಳಕೆ ಗಾಳ ಆಯ್ತು ಥೊಳಕೆ ಆಯ್ತು ಮತ್ತ ಹೇಳವರು ಕೇಳವರು ಉಳಿದವರಿಲ್ಲ ಹೇಳವರು ಕೇಳವರು ಉಳಿದವರಿಲ್ಲ ಹೋಗಿ ಉಳಿದವರಿಲ್ಲ ಸಂದಿವಾರ ರಾಸಯ್ಯ ಶಕ್ತಿಗ ಅಮಿರ ಸಾಗುತ್ತ ಅನ್ನ ಕವಿಗಾರ ಗಿರಿಗೀತ ಹೊಂದೆ ಅನ್ನ ಕವಿಗಾರ